10 ವರ್ಷದಲ್ಲಿ ಸರ್ ಒಂದು 10 ವರ್ಷದಲ್ಲಿ ಒಂದು 12 ಕಡೆ ಹೋಗಿದ್ದೀನಿ ಸರ್. 12 ಕಡೆ ಹೋಗಿದ್ದೀನಿ. ಮರ್ಕ್ಯೂರಿ ಫಿಲ್ಲಿಂಗ್ ಇದ್ರೆ ದಯವಿಟ್ಟು ಇದನ್ನ ರಿಮೂವ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಮರ್ಕ್ಯೂರಿ ಫಿಲ್ಲಿಂಗು ದಯವಿಟ್ಟು ನಿಮ್ಗಿದ್ರೆ ಇವತ್ತೇ ತೆಗೆಸ್ಕೊಳ್ಳಿ. ನನಗೆ ಇಷ್ಟು ದಿನ ಗೊತ್ತೇ ಇರಲಿಲ್ಲ ಸರ್, ಸ್ಕಿನ್ಗೆ ವಿಟಮಿನ್ ಡಿ ಇಂದ ಇಷ್ಟೊಂದು ಪ್ರಾಬ್ಲಮ್ ಆಗುತ್ತೆ, ಮರ್ಕ್ಯೂರಿಯಿಂದ ಪ್ರಾಬ್ಲಮ್ ಆಗುತ್ತೆ ಅಂತ. ಸೆಕೆಂಡ್ ಹೋದೆ ಅಂದ್ರೆ ಸಾಕು ಫುಲ್ ಪಿಂಪಲ್ಸ್ ರ್ಯಾಷಸ್ ಹಂಗೆ ಬಂದ್ಬಿಡ್ತಾ ಇತ್ತು. ಇವಾಗಂತೂ ಒಂಥರ ನೀವು ಹೇಳೋಲ್ಲ ಎಣ್ಣೆ ಹಚ್ಚು ಅಂತ ಹೇಳಿ ಅದು ಹಚ್ಚಿದಾಗ ಫುಲ್ ಗ್ಲೋ ಬರ್ತಾ ಇದೆ. ತುಂಬ ಹೇಳಕ್ಕೆ ಬರ್ತದೆ, ಖುಷಿ ಆಯಿತು. ಎಷ್ಟು ನೋವು ಕಡಿಮೆ ಆಗಿದೆ? ನನಗೆಲ್ಲ ಆಲ್ಮೋಸ್ಟ್ 80% ಆಗೋಗಿದೆ. ಇಲ್ಲಿ ಬ್ಯಾಕ್ ಮಾತ್ರ ಒಂಚೂರು ನೋವುತ್ತೆ ಸರ್. ಇಲ್ಲಿ ಬ್ಯಾಕ್ ಅದು ಯಾವಾಗ ಪ್ರಿಕ್ ಆಗ್ತಾ ಇರುತ್ತೆ. ಎಷ್ಟು ವರ್ಷದಿಂದ ಇತ್ತು ಮೇಡಮ್ ನೋವು? ಈ ನೋವು ಟೋಟಲ್ ಓವರಾಲ್ ಎಷ್ಟು ವರ್ಷದಿಂದ? ಒಂದು 10 ವರ್ಷದಿಂದ ಇತ್ತು ಸರ್. ನಾನು ಹಾಗೆ ಅನುಭವಿಸಿ ನನಗೆ ವಾಸ್ ರಿಯಲಿ ಫೆಡ್ ಅಪ್ ಒಂಥರ ಹಂಗಾಗಿತ್ತು. ಇವಾಗಂತೂ ನಾನು ತಿನ್ಬೇಕಾದ್ರೆ ನಿಮ್ಮನ್ನು ತುಂಬ ಸಂತೋಷ ಸರ್. ಥ್ಯಾಂಕ್ ಯು ಮೇಡಮ್. ನೀವು ಮಾಡ್ತಿರ್ತಕ್ಕಂಥ ಪಥ್ಯ ಮತ್ತು ತಗೊಳ್ತಿರ್ತಕ್ಕಂಥ ಸಪ್ಲಿಮೆಂಟ್ಸು ಅದೇ ಥರನೇ ವರ್ಕ್ ಆಗ್ತಾ ಇದೆ. ಹಿಂಗೆ ಪಥ್ಯ ಮಾಡಿ. ಪಥ್ಯ ಏನೇನು ಮಾಡ್ತೀರಾ ಅಂತ ಹೇಳ್ತೀರಾ? ಪಥ್ಯ ಅಂತ ಹೇಳಿದ್ರೆ ನೀವು ಬೆಳಗ್ಗೆ ಹೇಳ್ತಿದ್ರಲ್ಲ, ಇದು ಕುಂಬಳಕಾಯಿ ಜ್ಯೂಸ್ ಕೊಡ್ತಿದ್ರಿ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ವಿಟಮಿನ್ ಡಿ ಡ್ರಾಪ್ಸ್ ಕೊಟ್ಟಿದ್ರಿ, ಅದು ತಗೊಂತಾ ಇದ್ದು. ಆಮೇಲೆ ಕೊಬ್ಬರಿ ಎಣ್ಣೆ ವಿಟಮಿನ್ ಡಿ ಡ್ರಾಪ್ ಕಂಟಿನ್ಯೂ ಮಾಡಿ. ನಾವು ಒಂದು ವಿಟಮಿನ್ ಡಿನ ಒಂದು ಯೂಶಲಿ ನಾನು ಪ್ರಾಡಕ್ಟ್ಸ್ ಮೇಲೆ ವಿಡಿಯೋ ಮಾಡಲ್ಲ. ಯಾಕಂತಂದರೆ ಎಷ್ಟೊಂದು ಆಲ್ಮೋಸ್ಟ್ ಡಾಕ್ಟರ್ ಇಲ್ಲ ಹಾಸ್ಪಿಟಲ್ದು ನಮ್ಮದೇ ಒಂದು ಈ ಥರ ಏನೋ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಯುನೀಕ್ ಆಗಿರ್ತಕ್ಕಂಥ ಅದರೊಳಗಡೆ ಒಂದು ಸಿಗ್ನೇಚರ್ ಇದು ಅಂದರೆ ಚೆನ್ನಾಗಿದೆ ಅಪ್ಪ ಇದು ಅನ್ನೋ ಥರ ಒಂದು ಪ್ರಾಡಕ್ಟ್ಸ್ಗಳನ್ನ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ವಿ ಆರ್ ನಾಟ್ ಗೆಟಿಂಗ್ ಎನಿಥಿಂಗ್ ಫ್ರಮ್ ದ ಮಾರ್ಕೆಟು. ಸೊ ಅದೇ ಥರನ ನಾವು ಪ್ರಾಡಕ್ಟ್ಸ್ ಮೇಲೆ ವೀಡಿಯೋಸ್ ಮಾಡಿಲ್ಲ ಇಲ್ಲಿವರೆಗೂ. ಬಟ್ ಇದನ್ನು ಡಿರೈವ್ಡ್ ಫ್ರಮ್ ಲೈಕೆನ್ ಈಸ್ ಎ ಪ್ಯೂರ್ಲಿ ಪ್ಲ್ಯಾಂಟ್. ಅದು ಪ್ಯೂರ್ಲಿ ಪ್ಲ್ಯಾಂಟಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಫೋಟೋಕೆಮಿಕಲ್ ರಿಯಾಕ್ಷನ್ದ ಉತ್ಪತ್ತಿ ಆಗಿರ್ತಕ್ಕಂಥ ವಿಟಮಿನ್ ಡಿ. ಆ ಒಂದು ವಿಟಮಿನ್ ಡಿನ ನಾವು ಕನ್ಸ್ಯೂಮ್ ಮಾಡ್ಬೋದು. ಲೈಕ್ ಅದನ್ನು ಮಾಡ್ಬೋದು. ಬಟ್ ಇದು ಸ್ವಲ್ಪ ಚೆನ್ನಾಗಿ ನ್ಯಾಚುರಲಾಗಿ ಡಿಟೆಕ್ಟ್ ಮಾಡುತ್ತೆ ನಮ್ಮ ಬಾಡಿ. ಸೊ ಇದರಲ್ಲಿ ಬರ್ದಿರೋದೇನೆಂದರೆ ಡಿರೈವ್ಡ್ ಫ್ರಮ್ ಲೈಕೆನ್. ಸೊ ನೇಮ್ ಬಂದು ನೇಚರ್ D3. ದಿಸ್ ಈಸ್ ಗುಡ್ ಫಾರ್ ಹೆಲ್ತಿ ಐಸ್, ಇಟ್ ಈಸ್ ಗುಡ್ ಫಾರ್ ಬ್ರೈನ್, ಇಟ್ ಈಸ್ ಗುಡ್ ಫಾರ್ ಹಾರ್ಟ್, ಇಟ್ ಈಸ್ ಫಾರ್ ಇಮ್ಯುನಿಟಿ, ದೆನ್ ಬೋನ್ಸ್, ದೆನ್ ಜಾಯಿಂಟ್ ಲೂಬ್ರಿಕೇಷನ್. ಇಷ್ಟು ಬೆನಿಫಿಟ್ಸ್ ಇದೆ. ಇನ್ನೂ ಲಿಸ್ಟ್ ಮಾಡಿದರೆ ವಿಟಮಿನ್ ಡಿಗೆ ಬೆನಿಫಿಟ್ಸ್ ಎಂಡೇ ಆಗೋದಿಲ್ಲ. ಸೊ ಇದರಲ್ಲಿ ದಿಸ್ ಈಸ್ ಎ 100% ನಾನ್ ಸಿಂಥೆಟಿಕ್. ಯಾವುದೋ ಒಂದು ಕೆಮಿಕಲ್ ಫ್ಯಾಕ್ಟ್ರಿನಲ್ಲಿ ಯಾವುದೋ ಎರಡು ಕೆಮಿಕಲ್ನ ಮಿಕ್ಸ್ ಮಾಡಿಬಿಟ್ಟು ಬರ್ತಕ್ಕಂಥ ಒಂದು ಸಿಂಥೆಟಿಕ್ ಅಲ್ಲ ವಿಟಮಿನ್ ಡಿ. ಎಸ್ಪೆಷಲಿ ದಿಸ್ ಒನ್ ಇದು ಇಟ್ ಈಸ್ ಎ ನಾನ್ ಸಿಂಥೆಟಿಕ್, ನಾನ್ GMO ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಮ್. ಅಂದರೆ ಹೈಬ್ರಿಡೈಸೇಷನಿಂದ ಬಂದಿಲ್ಲ ಇದು. ಇಟ್ ಈಸ್ ಎ ಪ್ಯೂರ್ ನ್ಯಾಚುರಲ್ ಸೋರ್ಸ್. ಆ್ಯಂಡ್ ಸೋಯಾ ಈಸ್ ನಾವು ಹೇಳ್ತೀವಲ್ಲ, ಈ ಕೆಲವು ದೊಡ್ಡ ಕಂಪ್ನಿಗಳವರು ಪ್ರೋಟೀನ್ ಪೌಡ್ರುಗಳನ್ನ ಅದನ್ನು ಶೇಕ್ ಮಾಡಿ ಕೊಡ್ತಾರೆ. ನಮ್ಮ ಪ್ರೋಟೀನ್ ಪೌಡ್ರೂ ಇದೆ. ಬಟ್ ನಾವು ಇವತ್ತವರೆಗೂ ಆ ಪ್ರೋಟೀನ್ ಪೌಡ್ರಸ್ನ ನ್ಯಾಚುರಲ್ ಸೋರ್ಸಿಂದನೇ ಮಾಡಿದ್ವಿ. ವೇ ಪ್ರೋಟೀನ ಹೈಡ್ರಲೈಸ್ ಮಾಡಿಬಿಟ್ಟೆ ನಾವು ಕೊಡ್ತೀವಿ. ಅದನ್ನು ಪ್ರಿಸ್ಕ್ರಿಪ್ಷನ್ದಲ್ಲಿ ಬರೋದು ಹೈಡ್ರಲೈಸ್ಡ್ ವೇ ಪ್ರೋಟೀನ್ ಬರುತ್ತೆ. ಇಲ್ಲ ಅಂದರೆ ಪ್ಲ್ಯಾಂಟ್ ಬೇಸ್ಡು ಪ್ರೋಟೀನ್ ಬರುತ್ತೆ. ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಅಂತಂದರೆ ಮೇನ್ಲಿ ಪಿ ಪ್ರೋಟೀನ್, ಬಟಾಣಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಪ್ರೋಟೀನ್. ದಟ್ ಈಸ್ ಆಲ್ಸೋ ನ್ಯಾಚುರಲ್. ಅಂದರೆ ಅದು ಅಬ್ಸಾರ್ಪ್ಷನ್ ಜಾಸ್ತಿ ಇರುತ್ತೆ ಮತ್ತು ನಮ್ಮ ಬ್ಲಡ್ಡನ್ನ ಅಸಿಡಿಕ್ ಮಾಡೋದಿಲ್ಲ, ಅಂದರೆ ಆಲ್ಕಲೈನ್ ಆಗಿ ಇಡುತ್ತೆ. ಬ್ಲಡ್ pH ಯಾವತ್ತೂ ಕೂಡ 7+ ಇತ್ತು ಅಂತಂದರೆ ಎಷ್ಟು ಕಾಯಿಲೆಗಳು ಅವಾಯ್ಡ್ ಆಗ್ತವೆ. ಈ ಕ್ಯಾನ್ಸರ್ ಬರೋದಕ್ಕೆ ಮೇಯ್ನ್ ರೀಸನ್ ನಮ್ಮ ಬ್ಲಡ್ ಅಸಿಡಿಕ್ ಆಗುತ್ತೆ. ಈ ಅಸಿಡಿಕ್ ಆಗುವಾಗ ಅದನ್ನು ಅಸಿಡಿಕ್ನ ಆಲ್ಕಲೈನ್ ಮಾಡೋದಕ್ಕೆ ಬೋನಿಂದ ಕ್ಯಾಲ್ಶಿಯಮ್ಮು ಪ್ಲಸ್ ಮೆಗ್ನೀಷಿಯಮ್ ರಿಲೀಸ್ ಆಗಿ ಬ್ಲಡ್ಗೆ ಬರುತ್ತೆ. ಆಗ ಸಿವಿಯರ್ ಆಸ್ಟೋಪೊರೋಸಿಸ್ ಆಗಿ ಬೋನು ವೀಕ್ ಆಗುತ್ತೆ ಮತ್ತು ಡೆಂಟಲ್ಲಿ ಕೇರೀಸ್ ಆಗುತ್ತೆ. ಅದು ಕೇರೀಸ್ ಅಂತಂದರೆ ಬೋನು ವೀಕ್ ಆಗಿರೋ ಪಾರ್ಟ್, ಆ ಟೀತ್ ವೀಕ್ ಆಗಿರೋ ಪಾರ್ಟ್ ನಾವು ಆ ಥರ ಕರಿತೀವಿ. ಆಸ್ಟಿಯೋಪೊರೋಸಿಸ್ ಕೂಡ ಅದೇ ಕಾನ್ಸೆಪ್ಟೇ. ಸೊ ಆಲ್ಕಲೈನ್ ಮೇಂಟೈನ್ ಮಾಡಬೇಕು. ಆ ಆಲ್ಕಲೈನ್ ಮೇಂಟೈನ್ ಮಾಡ್ತಕ್ಕಂಥ ಪ್ರೋಟೀನ್ಸು ಯಾವುದೂ ಇಲ್ಲ, ಎಲ್ಲನೂ ಕೂಡ ಅಸಿಡಿಕ್ ಮಾಡ್ತಕ್ಕಂಥ ಪ್ರೋಟೀನು. ಅದರಲ್ಲಿ ಈ ಏನು ಸೋಯಾಬೀನ್ ಪ್ರೋಟೀನ್ ಇದೆಯಾ, ದಯವಿಟ್ಟು ಸ್ನೇಹಿತರೆ ಅದು ಸೋಯಾಬೀನ್ ಪ್ರೋಟೀನ್ ಯೂಸ್ ಮಾಡಬೇಡಿ. ಸೋಯಾ ಚಂಕ್ಸ್ ಅದೆಲ್ಲ ಯೂಸ್ ಮಾಡಬೇಡಿ. ಬಿಕಾಸ್ ಸೋಯಾ ಈಸ್ ಬೇಸಿಕಲಿ ಎ ಲ್ಯಾಬೊರೇಟರಿ ಮೇಡ್ ಪ್ಲ್ಯಾಂಟ್, ದಟ್ ಈಸ್ ನಾಟ್ ಎ ಗಾಡ್ ಮೇಡ್ ಪ್ಲ್ಯಾಂಟ್. ನೇಚರ್ ಮೇಡ್ ಆಗಿರಬೇಕು. ಇಲ್ಲ ಅಂತಂದ್ರೆ ನೇಚರ್ ಮೇಡ್ ಈಸ್ ಆಲ್ವೇಸ್ ದ ನಂಬರ್ 1 ಅಂಡ್ ಬೆಸ್ಟ್ ಥಿಂಗ್. ಏನು ನಾವು ಲ್ಯಾಬೊರೇಟರಿ ಮೇಡ್ ಅಥವಾ ಮ್ಯಾನ್ ಮೇಡು ಯಾವುದೆಲ್ಲ ನಾವು ಇದು ಮಾಡ್ತೀವೋ, ಲೈಕ್ ಅವನೇ ಒಂದು ಹೊಸ ಇನ್ನೋವೇಷನ್ ಮಾಡಿಬಿಟ್ಟು ಅಲ್ಲೇನೋ ಒಂದು ಪ್ರೊಡ್ಯೂಸ್ ಮಾಡಿ, ಒಂದು ಕೆಮಿಕಲ್ನ ಪ್ರೊಡ್ಯೂಸ್ ಮಾಡಿ, ಇದು ಪ್ರೋಟೀನು ಇದನ್ನು ಯೂಸ್ ಮಾಡಿ ಅಂತ ಹಿಂಗೆ ಹೇಳುವಾಗ ಅಲ್ಲಿ ಸಮಥಿಂಗ್ ಬಾಡಿ ಈಸ್ ನಾಟ್ ಗೋಯಿಂಗ್ ಟು ಡಿಟೆಕ್ಟ್. ಬಿಕಾಸ್ ಬಾಡಿ ಈಸ್ ಅಡಿಕ್ಟೆಡ್ ಟು ಡಿಟೆಕ್ಟ್ ದ ನ್ಯಾಚುರಲ್ ಮಾಲಿಕ್ಯೂಲ್ಸ್ 100%. ಅದು ಏನೇ ಕೆಮಿಕಲ್ ರಿಯಾಕ್ಷನ್ಸ್ ಆಗದಿರೋ ಥರ ಕರೆಕ್ಟಾಗಿ ಡಿಟೆಕ್ಟ್ ಮಾಡುತ್ತೆ. ಸೊ ಸೋಯಾಬೀನು ಸೋಯಾದಿಂದ ಇಲ್ದಿರ್ತಕ್ಕಂಥ ಒಂದು ಗ್ಲೂಟೆನ್ ಫ್ರೀ
ಯೂಶಲಿ ನಮ್ಮೆಲ್ಲ ಡಯಟಲ್ಲೂ ನಾನು ಮಿಲ್ಕ್ ಆ್ಯಂಡ್ ಲೈಕ್ ಮಿಲ್ಕ್ ಪ್ರಾಡಕ್ಟ್ಸ್ನ ಮೋಸ್ಟ್ ಆಫ್ ದ ಥಿಂಗ್ ಅವಾಯ್ಡ್ ಮಾಡಿಸ್ತೀನಿ ಎಕ್ಸೆಪ್ಟ್ ಗೀ ಬಟರ್ ಮಿಲ್ಕ್ ಆ್ಯಂಡ್ ಬಟರ್. ಯಾಕೆ ಅಂತಂದರೆ ಗ್ಲೂಟೆನ್ ಅನ್ನೋದು ಇವತ್ತು ನಮ್ಮನ್ನು ಅಷ್ಟು ಹಾಳು ಮಾಡಿದೆ. ಗ್ಲೂಟೆನ್ ಫ್ರೀ 100% ಗ್ಲೂಟೆನ್ ಫ್ರೀ ಅಂತಂದರೆ ಗ್ಲೂಟೆನ್ ಅನ್ನೋದು ಈ ಗೋಧಿಯ ಒಂದು ಮೇಲುಗಡೆ ನಾವು ಔಷಧಿ ಹೊಡೆದು ಅದೆಲ್ಲ ಅದು ಬಾಡಿ ಯೂಸ್ ಆಗಿ ಒಂದು ಜಾಗದಲ್ಲಿ ಬಂದು ಸೇರಿಕೊಂಡಿರುತ್ತೆ ಆ ಜರ್ಮ್ ಹತ್ರ. ಅದನ್ನು ನಾವು ಅಲ್ಲೊಂದು ಕೆಮಿಕಲ್ ಫಾರ್ಮೇಷನ್ ಆಗುತ್ತೆ, ಅದನ್ನು ನಾವು ಗ್ಲೂಟೆನ್ ಅಂತ ಕರಿತೀವಿ. ಗ್ಲೂಟೆನ್ ಬಂದು 100% ಟಾಕ್ಸಿಕ್ಕು. ಅದು ನಮ್ಮ ಬಾಡಿಲಿರೋ ಎಲ್ಲ ಕಾಯಿಲೆಗಳು ಬರೋದಕ್ಕೂ ಅದು ಕಾರಣ ಮಾಡುತ್ತೆ. ಎಸ್ಪೆಷಲಿ ಬೋನ್ ರಿಲೇಟೆಡ್ ಡಿಸೀಸಸ್ ಮತ್ತು ಆಟೋಇಮ್ಯುನಿಟಿ ಡಿಸೀಸ್, ರುಮಟಾಯ್ಡ್ ಆರ್ಥರೈಟಿಸು, ಸಂಧಿವಾತ, CCP ಪಾಸಿಟಿವ್, ANA ಪಾಸಿಟಿವ್, ASLO ಪಾಸಿಟಿವ್, ಎಷ್ಟೊಂದು ಸಿ ಅಂಕ ಪಿ ಅಂಕ ಎಲ್ಲನೂ ಪಾಸಿಟಿವ್ ಬರೋದಕ್ಕೆ, ಆಟೋಇಮ್ಯೂನ್ ಕಾಯಿಲೆ, ಥೈರಾಯ್ಡ್ ಬರೋದಕ್ಕೆ, ಆಟೋಇಮ್ಯೂನ್ ಥೈರಾಯ್ಡ್ ಬರೋಕ್ಕೆ ಎಲ್ಲದಕ್ಕೂ ರೀಸನ್ ಬಂದು ಈ ಒಂದು ಗ್ಲೂಟೆನ್ನು. ಸೊ ಹಂಗಾಗಿ ನಾವು ಈ ಪ್ರಾಡಕ್ಟಲ್ಲಿ ಗ್ಲೂಟೆನ್ನ 0 ಇದರಲ್ಲೇ ಅಲ್ಲ ಎಲ್ಲದರಲ್ಲೂ 0 ಇದೆ. ಬಟ್ ಎಸ್ಪೆಷಲಿ ವಿಟಮಿನ್ ಡಿನಲ್ಲಿ ನಾವು ಇದು ಮಾಡಿದೆ, ಯಾಕಂದರೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಬರೀತಕ್ಕಂಥ ಒಂದು ಪ್ರಾಡಕ್ಟು. 100% ನ್ಯಾಚುರಲ್ ಸೋರ್ಸ್ಡ್. ಸೊ ಇದು ಜಸ್ಟ್ ಓಪನ್ ಮಾಡ್ತಾ ಇದ್ದೀನಿ. ಇದನ್ನು ತೆಗೆದ್ರೆ ಒಂದು ಡ್ರಾಪರ್ ಇದೆ, ಆ ಡ್ರಾಪರ್ನ ತಗೊಂಡು ಸ್ಪೂನ್ ಇಸ್ ದೇರ್ ಎಕ್ಸೆಟ್ ಎಸ್ ಇದನ್ನು ನಾವು ಜಸ್ಟು ಎಷ್ಟು ಡ್ರಾಪ್ ತೊಗೊಂತೀವೋ ಸ್ಪೂನ್ ಮೇಲೆ ಹಾಕೊಂಬಿಟ್ಟು ಒಂದು ಡ್ರಾಪ್ಗೆ 600 IU ಇರುತ್ತೆ. ಅಪ್ರಾಕ್ಸಿಮೇಟ್ಲಿ ಡಾಕ್ಟರ್ ರೆಕಮೆಂಡ್ ಮಾಡೋ ಡೋಸ್ ಬಂದು ನಾವು ಯೂಶಲಿ ಹೇಳೋದು 10,000 IU ಹೇಳ್ತೀವಿ. ಸೊ 10,000 IU ಹೇಳುವಾಗ ಬಂದು ಇದು ಅಪ್ರಾಕ್ಸಿಮೇಟ್ಲಿ ಒಂದು 16 to 17 ಡ್ರಾಪ್ಸ್ ಬರುತ್ತೆ. ನಾವು ತಗೊಳ್ಳುವಾಗ ಇದು ಆಲ್ರೆಡಿ ಇದೇನರಲ್ಲಿ ಮಿಕ್ಸ್ ಮಾಡಿದ್ದಾರೆ ಅಂದರೆ MCT ಆಯಿಲ್, ದಟ್ ಈಸ್ ಆಲ್ಸೋ ನ್ಯಾಚುರಲ್ ಮೀಡಿಯಮ್ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ. ಕಂಟಿನ್ಯೂ ಮಾಡಿ. ಮತ್ತು ನೀವು ಊಟದಲ್ಲಿ ತುಪ್ಪ ಹಾಕ್ಕೊಂತಿಲ್ವಾ ಅನ್ನಕ್ಕೆಲ್ಲ, ಒಂದು ಟೈಮ್ ತುಪ್ಪ ಒಂದು ಟೈಮ್ ಬೆಣ್ಣೆ ಹಾಕ್ಕೊಳ್ಳಿ. ಬೆಣ್ಣೆನ ಯೂಸ್ ಮಾಡಿ. ಅದರಲ್ಲಿ ವಿಟಮಿನ್ K2-7 ಇರುತ್ತೆ. ಸ್ಕಿನ್ಗೆ ಮತ್ತು ಲಿವರ್ಗೆ ಎಲ್ಲದಕ್ಕಿನ್ನೂ ಇನ್ನೂ ಚೆನ್ನಾಗಿರುತ್ತೆ. ಬೋನ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಬೆಣ್ಣೆ. ಆಮೇಲೆ ನನಗೆ ಹಲ್ಲು ಇದೆಲ್ಲ ಮರ್ಕ್ಯುರಿ ಫಿಲ್ಲಿಂಗ್ ಇತ್ತು, ತೆಗ್ಸಿದ್ರಾ? ಅದನ್ನ ಅಷ್ಟು ತೆಗೆಸ್ಬಿಟ್ಟು ಅದನ್ನ ಮಾಡಿಸಿದ್ವಿ. ಈಗ ತುಂಬಾ ಖುಷಿ. ನೀವು ಎನರ್ಜಿ ಎಲ್ಲ ಲಾಸ್ ಆಗ್ತಿದೆ ಯಾವುದರಿಂದ ಹೇಳಿ? ನೀವು ಹೇಳಿದ್ರಲ್ಲ ಅದರಿಂದ ಮೇಡಮ್ ಮರ್ಕ್ಯುರಿ ಫಿಲ್ಲಿಂಗು ಸ್ನೇಹಿತರೆ. ಮುಖ್ಯವಾಗಿ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ನಾವು ಅವಾಗ ಇದನ್ನು ಮರ್ಕ್ಯುರಿ ಫಿಲ್ಲಿಂಗ್ನ ಇವಾಗ ಬ್ಯಾನ್ ಮಾಡಿದೆ ಗೌರ್ಮೆಂಟು. ಅವಾಗ ಡೆಂಟಲ್ ಕಾಲೇಜಲ್ಲಿ ತುಂಬ್ತಾ ಇದ್ರು, ಇವರು ಡೆಂಟಲ್ ಕಾಲೇಜಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಬಟ್ಟು ಮರ್ಕ್ಯುರಿ ಫಿಲ್ಲಿಂಗ್ನ ಯಾವತ್ತೂ ಕೂಡ ಅದು ಸಿಲ್ವರ್ ಅಮಾಲ್ಗಮ್ ಅಂತ ಬರುತ್ತೆ, ಅದು ಸಿಲ್ವರ್ ಕಲರ್ ಇರುತ್ತೆ ನೋಡೋದಕ್ಕೆ, ಅದನ್ನ ಫಿಲ್ಲಿಂಗ್ ಮಾಡ್ತಾರೆ. ಅಲ್ಲಿಗೆ ದಯವಿಟ್ಟು ಅದನ್ನು ಮಾಡಿಸ್ಬೇಡಿ, ಯಾಕಂದರೆ ಅದರಲ್ಲಿ ನಂಬರ್ 1 ಟಾಕ್ಸಿನ್ ಬಂದು ಮರ್ಕ್ಯುರಿ. ಆ ಮರ್ಕ್ಯುರಿಯ ಕಂಟೆಂಟ್ ಇರುತ್ತೆ, ಅದು ನಮ್ಮ ಬಾಡಿಗೆ ಅಬ್ಸರ್ವ್ ಆಗುತ್ತೆ. ಅಬ್ಸರ್ವ್ ಆಗಲ್ಲ, ಅದು ಕಾಂಪೌಂಡ್ ಫಾರ್ಮಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಆ ಥರ ಆಗೋದಿಲ್ಲ. ಮರ್ಕ್ಯುರಿ ಲೀಚಿಂಗ್ ಅಂತ ಕರೀತಾರೆ. ಮರ್ಕ್ಯುರಿ ಲೀಚಿಂಗ್ ಅದು ಅಬ್ಸರ್ವ್ ಆಗಿಬಿಟ್ಟು ನಮ್ಮ ಬಾಡಿ ಒಳಗಡೆ ಹೋಗುತ್ತೆ. ಬಾಡಿ ಒಳಗೆ ಹೋಗೋಕ್ಕಿಂತ ಮುಂಚೆ ಗಟ್ಟಲ್ಲಿ ಒಂದು ಲೈನಿಂಗ್ ಫಾರ್ಮೇಷನ್ ಆಗುತ್ತೆ. ಮರ್ಕ್ಯುರಿ ಹೋಯ್ತು ಅಂದರೆ ನಮ್ಮ ಬಾಡಿಲಿ ಇರ್ತಕ್ಕಂಥ ಎಲ್ಲ ಗುಡ್ ಮೈಕ್ರೋಬಯ ಬ್ಯಾಕ್ಟೀರಿಯಾಗಳು ಕೂಡ ಹಂಗೆ ಸ್ಟೇ ಆಗ್ತವೆ, ಲೈಕ್ ಅಂದರೆ ಕಿಲ್ ಆಗ್ತವೆ. ಕಿಲ್ ಆದಮೇಲೆ ನಮ್ಮ ಬಾಡಿಗೆ ಇರ್ತಕ್ಕಂಥ ಶಕ್ತಿ ಎಲ್ಲ ಹೋಗುತ್ತೆ, ನರಗಳು ವೀಕ್ ಆಗ್ತವೆ, ಜಾಯಿಂಟ್ಸ್ ವೀಕ್ ಆಗ್ತವೆ. ಒಂದು 1000 ಸೈಡ್ ಎಫೆಕ್ಟ್ಸ್ನ ಹೇಳ್ಬೋದು ಮರ್ಕ್ಯುರಿಯಿಂದ ನಮ್ಮ ಬಾಡಿಗೆ ಆಗ್ತಕ್ಕಂಥ ಸೈಡ್ ಎಫೆಕ್ಟ್ಸ್ನ. ದಯವಿಟ್ಟು ಮರ್ಕ್ಯುರಿ ಫೀಲಿಂಗ್ ಇತ್ತು ಅಂದರೆ ಲೋಕಲ್ ಡೆಂಟಿಸ್ಟ್ ಹತ್ರ ಹೋಗ್ಬಿಟ್ಟು ಫಸ್ಟ್ ಇವತ್ತೇ ರಿಮೂವ್ ಮಾಡಿಸ್ಕೊಳ್ಳಿ. ಯಾವ್ದಾರ ಒಂದು ಕಾಂಪೋಸಿಟ್ ಫಿಲ್ಲಿಂಗನ್ನು ಹಾಕ್ಸ್ಕೊಳ್ಳಿ, ಒಂದು ವೈಟ್ ಕಲರ್ ಸಿಮೆಂಟ್ ಯಾವ್ದಾರು ತುಂಬಿಸ್ಕೊಳ್ಳಿ. ಮರ್ಕ್ಯುರಿ ಫಿಲ್ಲಿಂಗ್ ಬಿಡಬೇಡಿ. ಮೇಡಮು ಕೂಡ ಮರ್ಕ್ಯುರಿ ಫಿಲ್ಲಿಂಗಿಂದ ಆಗಿರ್ತಕ್ಕಂಥ ಹಜಾರ್ಡಸ್ ಎಫೆಕ್ಟ್ಸ್ನ ನಾವು ಇಲ್ಲಿವರೆಗೂ ಇಮ್ಯಾಜಿನೇ ಮಾಡೋಕ್ಕಲ್ಲ. ಅವರೇ ನಿಮಗೆ ಅನುಭವಿಸಿದ್ರಲ್ಲ ಮೇಡಮ್, ನಿಮಗೆ ಗೊತ್ತಿರ್ತದೆ ಎಷ್ಟು ಎಫೆಕ್ಟ್ ಆಗಿದೆ ಅಂತ. ತುಂಬ ಅನುಭವಿಸಿದ್ದೆ ಸರ್. ಆಲ್ಮೋಸ್ಟ್ 10 ಇಯರ್ಸಿಂದ ನಾನು ಹೇಳಿದ್ಮೇಲೆ ನಾನು ಐ ವಾಸ್ ಫೆಡ್ ಅಪ್ ಸರ್. ಇವಾಗ ಇತ್ತೀಚೆಗಂತೂ ಕಾಲಂತೂ ಫುಲ್ ಕುಂಟ್ತಾ ಇದ್ದೆ, ನಾನು ನಡೆಯೋಕ್ಕೆ ಆಗ್ತಿರಲಿಲ್ಲ. ಎಲ್ಲರೂ ಬೈಯಕ್ಕೆ ಶುರು ಮಾಡಿದ್ರು. ಆಮೇಲೆ ನಮ್ಮ ಅತ್ತಿಗೆ ಹೇಳಿದ್ರು, ಇಲ್ಲಿ ಅವರೇ ಬಲವಂತ ಕರ್ಕೊಂಡು ಬಂದರು. ಯಾರು ಮೇಡಮ್? ಜಾಹ್ನವಿ ಅಂತ, ಅವರು ಬರ್ತಾರಲ್ಲ ಸರ್. ಆಮೇಲೆ ಇದು ಡಬಲ್ ಇದಾಗ್ತಲ್ಲ, ಹರಿಣಿ ಇದಾಗ ಸ್ಕಿನ್ದು ಪ್ರಾಬ್ಲಮ್ ಆಯ್ತಲ್ಲ, ಸ್ನೇಕ್ದು ಸರ್ಪ ಸುತ್ತು ತರ ಆಗಿತ್ತಲ್ಲ, ಅವ್ರ ಜೊತೆ ಇನ್ನೊಬ್ರು ಬರ್ತಾ ಇದ್ರು. ಅವ್ರಿಗೆ ಫುಲ್ ಕ್ಯೂರ್ ಆಗಿದೆ ಸರ್. ಸೊ ಜಾಹ್ನವಿ ಅವ್ರು ಕರ್ಕೊಂಡು ಬಂದಿದ್ರು. ಸೊ ಇವಾಗ ಹುಷಾರಾಗಿದೆ. ನಿಮ್ದು ಯಾವ ಏರಿಯಾದಲ್ಲಿ ಮೇಡಮ್ ಮನೆ? ಕೋಣನಕುಂಟೆ. ಓಕೆ. ಸೊ ಮುಖ್ಯವಾಗಿ ಮರ್ಕ್ಯುರಿ ಫಿಲ್ಲಿಂಗಿಂದ ತುಂಬ ಕೆಟ್ಟ ಬೆನಿಫಿಟ್ಸ್ ಇದೆ. ದಯವಿಟ್ಟು ಅದನ್ನ ತುಂಬಿಸ್ಕೊಂಡಿದ್ರೆ ರಿಮೂವ್ ಮಾಡಿಸ್ಕೊಂಡು ಕಾಂಪೋಸಿಟ್ ಫಿಲ್ಲಿಂಗ್ ಹಾಕ್ಸ್ಕೊಳ್ಳಿ. ಎನರ್ಜಿ ಡೌನ್ ಆಗುತ್ತೆ, ಬೋನ್ ವೀಕ್ ಆಗುತ್ತೆ, ತುಂಬ ಜಾಯಿಂಟ್ಸ್ ಎಲ್ಲ ಡಿಜನರೇಷನ್ ಆಗುತ್ತೆ ಮರ್ಕ್ಯುರಿ ಫಿಲ್ಲಿಂಗಿಂದ. ಯಾವ ಟ್ರೀಟ್ಮೆಂಟ್ ನೀವು ಎಷ್ಟು ಹಾಸ್ಪಿಟ್ಲಿಗೆ ಸುತ್ತಿದ್ದೀರಿ ಹೇಳಿ?
ಆಲ್ಮೋಸ್ಟ್ ಈ ನೋವಿಗೋಸ್ಕರ? 10 ವರ್ಷದಲ್ಲಿ ಸರ್ ಒಂದು 10 ವರ್ಷದಲ್ಲಿ ಒಂದು 12 ಕಡೆ ಹೋಗಿದ್ದೀನಿ ಸರ್. 12 ಕಡೆ ಹೋಗಿದ್ದೀನಿ. ಒಂಚೂರು ಕಮ್ಮಿ ಆಗೋದು, ತಿರ್ಗಾ ಇತ್ತೀಚೆಗಂತೂ ತುಂಬಾ ಜಾಸ್ತಿ ಆಗೋದು. ಕಾಲಂತೂ ಫುಲ್ ಕುಂಟಕ್ಕೆ ಶುರು ಮಾಡಿಬಿಟ್ಟೆ ನಾನು. ಇವಾಗ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನಗೆ ಒಂಥರ ನನಗೆ ಆತ್ಮವಿಶ್ವಾಸ ಅನ್ನೋದು ಬರ್ತಾ ಇದೆ, ನಾನು ನಡೀತೀನಿ ಕರೆಕ್ಟಾಗಿ ಅಂತ. ಮತ್ತೆ ಮುಖದಲ್ಲಿ ನಿಮ್ದು ಟ್ಯಾನಿಂಗ್ ಆಗ್ತಿತ್ತಲ್ವಾ? ಹೌದು ಸರ್, ಹೌದು ಹೌದು. ಅದೆಲ್ಲ ಫುಲ್ ಇವಾಗ ನೀವು ಹೇಳಿದ್ರೆ ಎಳ್ಳೆಣ್ಣೆ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಸೊ ಕಂಪಲ್ಸರಿ ಡೈಲಿ ಎಳ್ಳೆಣ್ಣೆ ಹಚ್ತೀನಿ. ಅದು ಹಚ್ಚೋದ್ರಿಂದ ಒಂದು ಸ್ವಲ್ಪ ನನಗೆ ಮೊನ್ನೆ ಇದು ಬಿಸಿಲಿಗೆ ಹೋಗಿದ್ದೆ ನಾನು, ಫುಲ್ 24 ಅವರ್ಸು ಬಿಸಿಲಲ್ಲೇ ಇದ್ದೆ ನಾನು. ಆಲ್ಮೋಸ್ಟ್ ಊರಿಗೆ ಹೋಗ್ಬೇಕು, ಟ್ರಾವೆಲ್ ಮಾಡ್ಬೇಕಾದ್ರೆ ಅದರಲ್ಲಿ ನನಗೆ ಏನು ಅನ್ನಿಸ್ಲೇ ಇಲ್ಲ. ಎಲ್ಲರೂ ಅಯ್ಯೋ ನಿನ್ನ ಮುಖ ಇನ್ನೂ ಗ್ಲೋ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಫಸ್ಟ್ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂದ್ಬಿಟ್ಟು ಇವತ್ತು ನಂಗೆ ಅಪಾಯಿಂಟ್ಮೆಂಟೇ ಸಿಗ್ತಾ ಇರಲಿಲ್ಲ ಸರ್. ಬರುವಂತಕ್ಕೆ ನಾನು ನಿಮ್ಮ ಹತ್ರ ಹೇಳಲೇಬೇಕು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಬಂದೆ ಸರ್. ಹೆಂಗೆ ಅನಿಸ್ತಿದೆ ಓವರಾಲ್ ಫೀಲಿಂಗ್? ತುಂಬ ಖುಷಿ ಆಗ್ತಿದೆ ಸರ್. ನನಗೆ ಎಷ್ಟು ನಾನು ಹೇಳಿದ್ನಲ್ಲ, ನನಗೆ ಹೇಳಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರ್ತಾ ಇಲ್ಲ. ನನಗೆ ತುಂಬ ಇಷ್ಟ ಆಯಿತು. ಮತ್ತೆ ನೈಟಲ್ಲಿ ನಿದ್ದೆ ಎಲ್ಲ ಹೆಂಗೆ ಬರುತ್ತೆ? ನಿದ್ದೆ ಎಲ್ಲ ಪರವಾಗಿಲ್ಲ ಸರ್, ನಿದ್ದೆ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್. ನಿದ್ದೆ ಎಲ್ಲ ಓಕೆ, ಆರಾಮಾಗಿ ನಿದ್ದೆ ಮಾಡ್ತೀರಾ? ಮತ್ತೆ ಬೆಳಗ್ಗೆ ಒಂದು 8 ಅವರ್ ನಿದ್ದೆ ಮಾಡ್ತಿರೋದು? 7 to 8 ಅವರ್ಸ್ ಚೆನ್ನಾಗಿ ಮಲ್ಕೊಳ್ಳಿ. ಯಾಕಂದರೆ ಮರ್ಕ್ಯೂರಿ ಹೋಗಿದೆಯಲ್ವಾ, ಇವಾಗ ನಿಮ್ಮ ಬ್ರೈನ್ ಕೂಡ ಆಕ್ಟಿವ್ ಆಗುತ್ತೆ. ತುಂಬ ಚುರುಕಾಗಿರ್ತೀರಿ ನೀವು, ನೋಡಿ ಅಬ್ಸರ್ವ್ ಮಾಡಿ. ಅವಾಗ ಒಂಥರ ಸ್ಲಗ್ಗಿಶ್ ಇರೋರು ಇವಾಗ ಆಕ್ಟಿವ್ ಆಗಿರ್ತಾರೆ. ಅದೊಂಥರ ಯಾವಾಗಲೂ ಅಷ್ಟೇ, ಒಂಥರ ಏನು ಇಂಟ್ರೆಸ್ಟೇ ಇರ್ತಿರಲಿಲ್ಲ ಏನು ಕೆಲಸ ಮಾಡೋದಕ್ಕೂ. ಆದರೆ ಇವಾಗ ಒಂಥರ ನನಗೆ ಚೈತನ್ಯ ಬಂದಂಗೆ, ಹೊಸ ಚೈತನ್ಯ. ಸೊ ನಮ್ಮ ಬಾಡಿನಲ್ಲಿ ಎನರ್ಜಿನ ಡಿಪ್ ಮಾಡ್ತಕ್ಕಂಥದ್ದು ಮರ್ಕ್ಯೂರಿ. ನಮ್ಮ ಹಾಸ್ಪಿಟಲ್ ಏನು ಮಾಡ್ತೀವಿ, ಫಂಕ್ಷನಲ್ ಮೆಡಿಸಿನ್ ಹಾಸ್ಪಿಟಲ್ ಆಗಿರೋದ್ರಿಂದ ಅಲ್ಲೂ ಕೂಡ ನೋಡಿಬಿಟ್ಟು ಅಲ್ಲೇನೋ ಮರ್ಕ್ಯೂರಿ ಫಿಲ್ಲಿಂಗ್ ಇದ್ದರೆ ದಯವಿಟ್ಟು ಇದನ್ನ ರಿಮೂವ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಮರ್ಕ್ಯೂರಿ ಫಿಲ್ಲಿಂಗು ದಯವಿಟ್ಟು ನಿಮಗಿದ್ರೆ ಇವತ್ತೇ ತೆಗೆಸ್ಕೊಳ್ಳಿ, ಮಿಸ್ಸೇ ಮಾಡೋಕ್ಕೆ ಹೋಗ್ಬೇಡಿ. ಒನ್ ಆಫ್ ದ ಮೋಸ್ಟ್ ಡೆಡ್ಲಿ ಪಾಯ್ಸನಿಂದ ಮೌತ್ ಬಂದು ಮರ್ಕ್ಯೂರಿ. ದಯವಿಟ್ಟು ಮರ್ಕ್ಯೂರಿ ರಿಮೂವ್ ಮಾಡಿಸ್ಕೊಳ್ಳಿ. ಮತ್ತು ಇನ್ನೂ ಚೆನ್ನಾಗಿ ಆಯಿಲ್ ಪುಲ್ಲಿಂಗ್ ಮಾಡಿ. ಆಮೇಲೆ ಬಾಡಿಲಿ ಇನ್ನೂ ಮರ್ಕ್ಯೂರಿ ಡಿಪಾಸಿಟ್ಸ್ ಇರುತ್ತೆ. ಬೆಂಟನಟ್ ಕ್ಲೇ ಅಂತ ಪೌಡ್ರ್ ಕೊಟ್ಟಿದ್ದೆ ನಿಮಗೆ, ಅದನ್ನು ಕೊಟ್ಟಿದ್ದೆ ನಿಮಗೆ. ಅದನ್ನು ಒಂದು ದೊಡ್ಡ ಬಿಸಿನೀರಲ್ಲಿ ದಿನ ನೈಟಲ್ಲಿ ಮಲ್ಕೋಬೇಕಾದ್ರೆ ತಗೊಳ್ಳಿ ಬೆಂಟನಟ್ ಕ್ಲೇ. ಅದು ಇನ್ನೂ ಕರಳಿ ಗಂಟಿರ್ತಕ್ಕಂಥ ಈ ಮರ್ಕ್ಯೂರಿನೆಲ್ಲ ಡಿಟಾಕ್ಸ್ ಮಾಡಿ ಮೋಷನ್ನ ತಗೊಂಡು ಆಚೆ ಹಾಕುತ್ತೆ, ಡಿಟಾಕ್ಸ್ ಆಗುತ್ತೆ. 1 ವರ್ಷವರೆಗೂ ತಗೊಳ್ಳಿ ಅದು ಬೆಂಟನಟ್ ಕ್ಲೇ. ಮುಲ್ತಾನಿ ಮಿಟ್ಟಿ ಪೌಡರು ಅದೇ ಸೇಮ್ ಮುಖಕ್ಕೆ ಹಚ್ಚೋದನ್ನೇ ನೀವು ಇದನ್ನು ಹಾಕೊಂಬಿಟ್ಟು ಕರಳಲ್ಲಿ ಹಾಕೊಂಬಿಟ್ಟು ಇದನ್ನ ಮಾಡ್ಕೊಳ್ಳಿ, ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಕುಡೀರಿ. ಆಮೇಲೆ ವಾರಕ್ಕೆ ಒಂದಿನ ಮುಲ್ತಾನಿ ಮಿಟ್ಟಿ ಮೂಗು ಹಚ್ಕೊಳ್ಳಿ. ಮೂಗು ಹಚ್ಕೊಂಡು ಅರ್ಧ ಗಂಟೆ ಆದಮೇಲೆ ವಾಶ್ ಮಾಡ್ಕೊಳ್ಳಿ. ಅದು ಇನ್ನೂ ಗ್ಲೋ ಬಂದುಬಿಡುತ್ತೆ. ನಿಮ್ಮದು ನ್ಯಾಚುರಲ್ ಸ್ಕಿನ್ ನೀವು ಈ ಟೀನಲ್ಲಿ ಇದ್ದಾಗ ಇರುತ್ತಲ್ಲ ಆ ಥರ ರಿಂಕಲ್ಸ್ ಎಲ್ಲ ಹೋಗ್ಬಿಟ್ಟು ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್? ಸೊ ಫಸ್ಟ್ ನಾನು ರೆಕಮೆಂಡ್ ಮಾಡೋದಂತಂದರೆ, ನಿಮ್ಮ ಹತ್ರ ಏನು ತೊಂದರೆ ಇದ್ರೂ ನನಗೆ ಇಷ್ಟು ದಿನ ಗೊತ್ತೇ ಇರಲಿಲ್ಲ ಸರ್. ಸ್ಕಿನ್ಗೆ ವಿಟಮಿನ್ ಡಿ ಇಂದ ಇಷ್ಟೊಂದು ಪ್ರಾಬ್ಲಮ್ ಆಗುತ್ತೆ, ಮರ್ಕ್ಯೂರಿಯಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ 100% ಗೊತ್ತೇ ಇರಲಿಲ್ಲ. ನಿಮ್ಮ ಹತ್ರ ಬಂದಮೇಲೆ ನೀವು ಬ್ಲಡ್ ಟೆಸ್ಟ್ ಮಾಡಿಸಿದ್ರಲ್ಲ ಸರ್ ಫಸ್ಟ್ ಟೈಮೇ, ಆವಾಗಲೇ ನನಗೆ ಗೊತ್ತಾಯ್ತು, ಅಬ್ಬಾ ಈ ಥರನೂ ನೋಡೋರು ಇದ್ದಾರಾ ಅಂತ ಹೇಳಿಬಿಟ್ಟು ನನಗೆ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಇಂಟ್ರೆಸ್ಟಿಂಗ್. ಯಾಕಂದರೆ ನಾನು ಡರ್ಮಟಾಲಜಿಸ್ಟ್ ಹತ್ರ ಸುಮಾರು ಜನದ ಹತ್ರ ಹೋಗಿದ್ದೀನಿ ಸರ್. ಯಾರೂ ವಿಟಮಿನ್ ಡಿ ಇಂದ ಈ ಥರ ಅದು ಡಿಫಿಷಿಯನ್ಸಿ ಇರೋದ್ರಿಂದ ನಿಂಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾನೆ. ಯಾವಾಗಲೂ ಹೋಗೋದು, ಅವರೊಂದು ಔಷಧಿ ಕೊಡೋದು, ನಾನು ತೊಗೊಳೋದು ಅಷ್ಟೇ. ಆಲ್ಮೋಸ್ಟ್ ಒಂದು 10-15 ಇಯರ್ಸಿಂದ ನಾನು ಹಿಂಗೆ ಅನುಭವಿಸ್ತಾ ಇದ್ದೆ ಸರ್. ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ ಹತ್ರ ಎಲ್ಲ ಕಡೆನೂ ಹೋಗ್ಬಿಟ್ಟಿದ್ದೆ. ಕೊನೆಗೆ ನೀವು ಅದನ್ನು ಪ್ರಿಡಿಕ್ಟ್ ಮಾಡಿ ಇಂಥದ್ರಿಂದ ನಿಮ್ಗೆ ತೊಂದರೆ ಆಗಿದೆ ಅಂತ ಹೇಳಿದ್ಮೇಲೆ ನೀವು ಕೊಟ್ಟಿರೋ ಔಷಧಿಗಳನ್ನೆಲ್ಲ ತೊಗೊಂಡ್ಮೇಲೆ ನನಗೆ ತುಂಬ ಗುಣ ಆಯಿತು ಸರ್. ನಾನು ಹೇಳೋದು ಇಷ್ಟೇ ಮೇಡಮ್, ನಿಮಗೆ ಪರ್ಸ್ನಲಿ ವೈಯಕ್ತಿಕವಾಗಿ ಒಂದು ಸಜೆಷನ್ ಏನಂದರೆ, ಈ ವಿಟಮಿನ್ ಡಿ ಏನಿದೆಯಲ್ಲ ಅದು ಒಂದ್ಸರಿ ಅಂದರೆ ಎಲ್ಲರಿಗೂ ಒಂಥರ ಪ್ಯಾಂಡಮಿಕ್ ಆಗಿ ಕಮ್ಮಿ ಆಗಿದೆ ಇವಾಗ. ಬಿಕಾಸ್ ಆಫ್ ಸನ್ಲೈಟಲ್ಲಿ ತುಂಬ ಪೊಲ್ಯೂಷನ್ ಇರುತ್ತೆ, ರಿಯಲ್ ಸನ್ರೈಸ್ ಸ್ಕಿನ್ ಮೇಲೆ ಬೀಳಲ್ಲ. ಆ ಥರ ಎಷ್ಟೇ ಸನ್ಲೈಟ್ ಹೋದರೂ ಕೂಡ ಹಂಗಿರುತ್ತೆ. ವಿಟಮಿನ್ ಡಿ ಸಪ್ಲಿಮೆಂಟ್ ಮಾತ್ರ ಅಟ್ಲೀಸ್ಟು ಯಾವಾಗಾದರೂ ಆಯಿತು, ಈ ಫ್ಯೂಚರಲ್ಲಿ ಈ ಒಂದು ಆಫ್ಟರ್ 6 ಮಂತ್ಸ್ ಆದರೂ ಆಯಿತು, ವಿಟಮಿನ್ ಡಿ ಸಪ್ಲಿಮೆಂಟ್ ಮಾತ್ರ ವಾರಕ್ಕೆ ಒಂದ್ಸರಿ ತಗೊಳ್ಳೋದು ಅಭ್ಯಾಸ ಮಾಡಿ. ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಅದು ಲೈಫ್ ಟೈಮ್ ಯೂಸ್ ಮಾಡಿ. ಸನ್ಲೈಟ್ಗೆ ಹೋಗೋದು ಒಂದೊಂದ್ಸರಿ ಮರಿತೀವಿ, ಒಂದೊಂದ್ಸರಿ ನಮಗೆ ಸನ್ಲೈಟ್ಗೆ ಹೋದರೂ ಕೂಡ ಅದು ಪ್ರಾಪರಾಗೆ ಎಳ್ಳೆಣ್ಣೆ ಹಚ್ಕೊಂಡ್ಬಿಟ್ಟು ಪರ್ಟಿಕ್ಯುಲರ್ ಜಾಗಕ್ಕೆ ಸನ್ಲೈಟ್ ಬೀಳಬೇಕು. ಅದು ಮೇನ್ಲಿ ಹೆಣ್ಮಕ್ಳಿಗೆ ಬಂದು ಈ ಸೊಂಟ ಹತ್ರ ಮತ್ತು ಬೆನ್ನ ಹತ್ರ ಸ್ವಲ್ಪ ಸನ್ಲೈಟ್ ಬೀಳಬೇಕು. ಅದೆಲ್ಲ ವೆರಿ ಡಿಫಿಕಲ್ಟ್ ಪ್ರೋಸೆಸ್ಸು. ಹಂಗಾಗಿ ಬೆಸ್ಟ್ ಬಂದು ವಿಟಮಿನ್ ಡಿ ಸಪ್ಲಿಮೆಂಟೇಷನ್ ತಗೊಳ್ತಾ ಹೋಗಿ ಅದರಿಂದ ಯಾವ ಸೈಡ್ ಎಫೆಕ್ಟ್ ಆಗಲ್ಲ. ಇನ್ನೂ ಎಷ್ಟು ಬೆನಿಫಿಟ್ ಆಯ್ತಾರ ಇದೇ ಬೆನಿಫಿಟ್ಟು ಹಿಂಗೆ ಕಂಟಿನ್ಯೂ ಆಗಿ ಇನ್ನು ಮಲ್ಟಿಪ್ಲೈಡ್ ಲೆವೆಲಿಗೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ವಿಟಮಿನ್ ಡಿ ಸಪ್ಲಿಮೆಂಟ್ನ ನೀವು ರೆಗ್ಯುಲರಾಗಿ ಲೈಫ್ ಟೈಮ್ ಯೂಸ್ ಮಾಡ್ತಾ ಹೋಗಿ. 6 ತಿಂಗಳಿಗೆ ಒಂದ್ಸರಿನೂ ವಿಟಮಿನ್ ಡಿ ಇಂಜೆಕ್ಷನ್ ಆದರೂ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ವಾರಕ್ಕೆ ಒಂದ್ಸರಿ 15 ದಿನಕ್ಕೆ ಒಂದ್ಸರಿ ವಿಟಮಿನ್ ಡಿ ಯಾವ್ದಾರು ಒಂದು ಸಪ್ಲಿಮೆಂಟ್ ಬರುತ್ತೆ 60ಕ್ಕೆ, ಅದನ್ನ ಯೂಸ್ ಮಾಡ್ತಾ ಹೋಗಿ. ಮತ್ತು ಬೆಣ್ಣೆ ನೀವು ರೆಗ್ಯುಲರಾಗಿ ಯೂಸ್ ಮಾಡಿ. ತುಪ್ಪ ಅಲಾಂಗ್ ವಿತ್ ಹಸಿಂದ, ನಾಟಿ ಹಸಿನ ಬೆಣ್ಣೆನೇ ಆಗಲಿ, ಸ್ವಲ್ಪ ಲೈಕ್ ವಾರಕ್ಕೆ ಒಂದು 3-4 ಡೇಸ್ ಬೆಣ್ಣೆ ಯೂಸ್ ಮಾಡ್ತಾರೆ. ಒಂದ್ಸರಿ ತಂದರೆ ಅದು ಲೈಕ್ ಅದು ಇದಾಗೋಳಿಗೆ ಡೆಸ್ಟ್ರಾಯ್ ಆಗೋದ್ರೊಳಗೆ ಫ್ರಿಜರೇಟರ್ ಕೂಡ ಡೆಸ್ಟ್ರಾಯ್ ಆಗಿಬಿಡುತ್ತೆ. ಬೆಣ್ಣೆ ಜಾಸ್ತಿ ದಿನ ಇರೋದಿಲ್ಲ, ಅದಕ್ಕೆ ಶೆಲ್ಫ್ ಲೈಫ್ ಕಡಿಮೆ. ತುಪ್ಪ ಆದರೆ ವರ್ಷಗಟ್ಟಲೆ ಇಟ್ಕೋಬೋದು. ಸೊ ಅದು ಡೆಸ್ಟ್ರಾಯ್ ಆಗೋದ್ರೊಳಗಡೆ ಒಂದು ವಾರ ಯೂಸ್ ಮಾಡಿ ಮತ್ತೆ ಬಿಡಿ, ಮತ್ತೆ ಒಂದು ತಿಂಗಳಾದ್ಮೇಲೆ ಮತ್ತೆ ಬೆಣ್ಣೆ ತಾನೆ. ಈ ಥರ ಬೆಣ್ಣೆನ 1/3 or 1/3 ಆಫ್ ದ
ನಿಮ್ಮದು ಫುಡ್ಡಿಗೆ ಹಾಕೊಳ್ಳೋದು ಬಂದು ಬೆಣ್ಣೆ ಇರಲಿ, ಇನ್ನು 3/4 ಆರ್ 2/3 ಬಂದು ಇದು ತುಪ್ಪ ಇರಲಿ. ಆ ಥರ ಮಾಡ್ಕೊಂಡು ಇದು ಮಾಡೋಣ. ಓಕೆನಾ? ಥ್ಯಾಂಕ್ ಯು ಮೇಡಮ್.